ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಡಿಸೆಂಬರ್ 12. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 347ನೆಯ ಪುಟ. ಶೀರ್ಷಿಕೆ: ದೇವರಾದುಕೊಂಡವರ ರಕ್ಷಕನಾಗಿ ನ್ಯಾಯ ತೀರಿಸುವವನಾಗಿ ಆತನು ಹಿಂದಿರುಗುತ್ತಾನೆ. ಈ ದಿನದ ಸತ್ಯವೇದದ ವಾಕ್ಯ: ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಾಗ ಆತನು ಅವರ ವಿಷಯದಲ್ಲಿ ಬಹಳವಾಗಿ ತಡಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಲೂಕ 18ನೆಯ ಅಧ್ಯಾಯ 7ನೆಯ ವಚನ. ದೇವರ ವಾಕ್ಯದಿಂದ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ದೊಡ್ಡ ಬೆಳಕು ಈ ಸಮಯದಲ್ಲಿ ಕತ್ತಲೆಯ ರಹಸ್ಯಗಳನ್ನು ಹಗಲಿನ ಬೆಳಕಿನಂತೆ ಸರಳಗೊಳಿಸುವಾಗ ಈ ಸಮಯವು ಅದರ ಪ್ರಯೋಜನ ಪಡೆಯುವ ಎಲ್ಲರಿಗೂ ಮತ್ತು ತಮ್ಮ ಮನಸ್ಸು ಹೃದಯಗಳನ್ನು ನೀತಿಯ ಸೂರ್ಯನ ಪ್ರಕಾಶಮಾನವಾದ ಕಿರಣಗಳಿಗೆ ತೆರೆಯುವ ಎಲ್ಲರಿಗೂ ಈ ಸಮಯವು ಕೃಪೆಯ, ನಿರೀಕ್ಷೆಯ, ಉಲ್ಲಾಸದ ಮತ್ತು ಭರವಸೆಯ ಸಮಯವಾಗಿರುತ್ತದೆ. ಲೋಕದ ಎಲ್ಲ ಭಾಗಗಳಲ್ಲಿ ಪ್ರವಾದನಾ ವಾಕ್ಯವನ್ನು ಕಲಿಯುವ ಶ್ರದ್ಧೆಯ ವಿದ್ಯಾರ್ಥಿಗಳಿದ್ದಾರೆ. ಅವರು ಸತ್ಯವೇದ ಧರ್ಮಶಾಸ್ತ್ರಗಳನ್ನು ಹುಡುಕುವ ಮೂಲಕ ಬೆಳಕನ್ನು, ಹೌದು, ಇನ್ನೂ ಹೆಚ್ಚಿನ ಬೆಳಕನ್ನು ಹೊಂದುತ್ತಿದ್ದಾರೆ. ಇದು ಸಕಲ ಕುಲ ಜನ ಭಾಷೆ ಪ್ರಜೆಗಳವರಿಗೆ ಸತ್ಯವಾಗಿದೆ. ಅವರು ಘೋರ ಅಪವಿತ್ರ ಪಾಪದಿಂದ ಬಂದು ಎಲ್ಲ ಅವಕಾಶಗಳು, ಅನುಗ್ರಹಗಳಿದ್ದು ಅವುಗಳಿಗೆ ಬೆಲೆ ಕೊಡದವರ, ಗೌರವಿಸದವರ ಸ್ಥಳವನ್ನು ಪಡೆದುಕೊಳ್ಳುತ್ತಾರೆ. ಈಗ ನಾವು ಆಯ್ಕೆಯನ್ನು ಮಾಡುತ್ತಿದ್ದೇವೆ. ದೇವರನ್ನು ಸೇವಿಸುವವರು ಮತ್ತು ದೇವರನ್ನು ಸೇವಿಸದವರು ಯಾರೆಂಬುದು ನಾವು ಶೀಘ್ರದಲ್ಲೇ ಗ್ರಹಿಸುತ್ತೇವೆ. ದೇವರು ಕಾಲಕಾಲಕ್ಕೆ ತನ್ನ ಕೆಲಸದ ವಿಧಾನವನ್ನು ತಿಳಿಸಿದ್ದಾನೆ ಮತ್ತು ಬಿಕ್ಕಟ್ಟಿನ ಸಮಯವು ಎದುರಾದಾಗ ಆತನು, ಅಂದರೆ ದೇವರು, ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ ಮತ್ತು ಸೈತಾನನ ಕೆಲಸದ ಯೋಜನೆಗಳಲ್ಲಿ ಮಧ್ಯೆ ಪ್ರವೇಶಿಸಿದ್ದಾನೆ. ರಾಷ್ಟ್ರಗಳು, ಕುಟುಂಬಗಳು ಮತ್ತು ವ್ಯಕ್ತಿಗಳಲ್ಲಿ ಕಷ್ಟವನ್ನು, ಬಿಕ್ಕಟ್ಟನ್ನು ದೇವರು ಆಗಾಗ್ಗೆ ಅನುಮತಿಸಿ ತನ್ನ ಮಧ್ಯಪ್ರವೇಶವು ಗುರುತಾಗಿರುವಂತೆ ಮಾಡಿದ್ದಾನೆ. ನಂತರ ಇಸ್ರಾಯೇಲಿನಲ್ಲಿ ಒಬ್ಬ ದೇವರಿದ್ದಾನೆ. ಅವನು ತನ್ನ ಜನರನ್ನು ಕಾಪಾಡಲು ಮತ್ತು ವಿಮೋಚನೆಗೊಳಿಸಲು ಶಕ್ತನಾಗಿದ್ದಾನೆ ಎಂಬ ಸತ್ಯವನ್ನು ಆತನು ತಿಳಿಯಪಡಿಸಿದ್ದಾನೆ. ಯೆಹೋವನ ಆಜ್ಞೆಗಳಿಗೆ ವಿರೋಧವು ಬಹುತೇಕ ಸಾರ್ವತ್ರಿಕವಾದಾಗ ಆತನ, ಅಂದರೆ ದೇವರ ಜನರು ತಮ್ಮ ಜೊತೆಗಾರರಿಂದಲೇ ಸಂಕಟಕ್ಕೆ ಸಿಲುಕಿಕೊಂಡಾಗ ದೇವರು ಮಧ್ಯ ಪ್ರವೇಶಿಸುತ್ತಾನೆ. ತನ್ನ ಜನರ ಶ್ರದ್ಧೆಯುಳ್ಳ ಪ್ರಾರ್ಥನೆಗಳಿಗೆ ಉತ್ತರವು ದೊರೆಯುತ್ತದೆ. ಯಾಕೆಂದರೆ ತನ್ನ ಜನರು ತಮ್ಮ ಪೂರ್ಣ ಹೃದಯದಿಂದ ತನ್ನನ್ನು ಹುಡುಕಬೇಕು ಮತ್ತು ತಾನೇ ಅವರ ವಿಮೋಚಕನು ಎಂದು ತನ್ನ ಮೇಲೆ ಮಾತ್ರ ಅವಲಂಬಿಸಲಿ ಎಂದು ದೇವರು ಬಯಸುತ್ತಾನೆ. ಆತನ ಜನರಿಗೋಸ್ಕರ ಇವುಗಳನ್ನು ಮಾಡಲು ಆತನನ್ನೇ ಹುಡುಕಲಾಗುತ್ತದೆ. ಆದರೆ ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಾಗ ದೇವರು ಅವರ ನ್ಯಾಯವನ್ನು ತೀರಿಸುತ್ತಾನೆ ಎಂಬುದೇ ದೇವರ ವಾಗ್ದಾನವಾಗಿದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.